ಲಕ್ಷ್ಮಿ ಮನೆಯ ಬಾಗಿಲು ತೆರೆಯಲಿಲ್ಲವೆಂದು ಪ್ರಿಯಕರ ಪ್ರಿಯತಮೆಯ ಮೇಲೆ ನೀರು ಮಿಶ್ರಿತ ಆಸಿಡ್ ಎರಚಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಗದ್ದನಕೆರೆ ಕ್ರಾಸ್ನಲ್ಲಿ ಜರುಗಿದೆ. ಆಸಿಡ್ ದಾಳಿಗೆ ಒಳಗಾಗಿರುವ ಮಹಿಳೆಯನ್ನ ಲಕ್ಷ್ಮಿ ಬಡಿಗೇರ್ ಎಂದು ಗುರುತಿಸಲಾಗಿದೆ. ಆಸಿಡ್ ದಾಳಿ ಮಾಡಿದ ವ್ಯಕ್ತಿಯನ್ನ ಮೌನೇಶ್ ಪತ್ತಾರ್ ಎಂದು ಗುರುತಿಸಲಾಗಿದೆ. ಆಸಿಡ್ ದಾಳಿಗೆ ಒಳಗಾಗಿರುವ ಮಹಿಳೆಗೆ ಎಡಗಣ್ಣು ಹಾಗೂ ಮುಖದ ಮೇಲೆ ಗಾಯಗಳಾಗಿವೆ. ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ನನಗೆ ಹಿಂಗೆಲ್ಲ ನನ್ನ ಗಂಡನ ಬಿಡಿಸಿ ನನಗೆಲ್ಲ ತವ್ರ ಮನೆ ಬಿಡಿಸಿ ಗಂಡನ ಮನೆ ಬಿಡಿಸಿ ನನಗೆ ಯಾರು ನನ್ನ ಮಾತಾಡೋದಂಗೆ ಮಾಡ್ಯಾನ್ರಿ ಸರ. ಅವನು ನೆಂಬಿ ನನಗೆ ಇಷ್ಟೆಲ್ಲ ಮೋಸ ಐತ್ರಿ. ಯಾರು ಅವರು? ಏನು ಮೌನೇಶ್ ಪತ್ತಾರ್ ರೀ. ನೀವು ಕೂಡ 3 ವರ್ಷ ಐತ್ರಿ ನಾನು ಕೂಡ ಇದ್ರಿ. ಎಷ್ಟು ವರ್ಷ ಆದ್ರೆ? 3 ವರ್ಷ ಐತ್ರಿ. ಅದಕ್ಕೆ ರೀ ನನಗೆ ನೆಂಬು ಇದೊಂದು ಸಲ ನೆಂಬು ಇದೊಂದು ಸಲ ಗದ್ದನಕೆರೆ ಕ್ರಾಸಿಗೆ ಬಾ, ನಾ ಎಲ್ಲ ದುಡ್ದಿದ್ದು ನಿನ್ನ ಕೈಗೆ ಕೊಡ್ತೀನಿ, ಹಂಗೆ ಮಾಡಬೇಡ, ಇದೊಂದು ಸಲ ನೆಂಬು, ನನಗೆ ಯಾರೂ ಇಲ್ಲ ಅಂದಾರೆ. ನನ್ನ ಏನದ ನಾವು ಅಲ್ಲೆಪ್ಪ ನೀ ಸರಿ ಇಲ್ಲ ಅಂದೇರಿ. ಆಟೋದ್ರಿ ಇದೊಂದು ಸಲ ಲಾಸ್ಟ್ ನೋಡು ಅಂದಾರೆ ನನಗೆ. ನನ್ನ ಗದ್ದನಕೆರೆ ಕ್ರಾಸ್ನ ಮನೆ ಮಾಡಿದಾರೆ. ನನಗೆ ಫೋನ್ ಹಚ್ಚಿದಾರೆ, ಗಾಡಿ ಬರ್ಲಾಕದ ತುಂಬತ್ರಿ. ಗದ್ದನಕೆರೆ ಕ್ರಾಸಿಗೆ ಬಂದು ತಿಂಗಳು ಐತ್ರಿ ಸರ. ಬಂದ ನೋಡಿದ್ರೆ ಜಗಳ ಚಾಲೂನೇ ಅದ್ರಿ. ಮನೆ ಓನರ್ಗಳು ಬಂದು ಬೈದ್ರಿ. 2 ದಿನ ಆಗಿತ್ತು ರೀ. ಎಂಥ ಹೊಲಸ್ಬೇಕಲ್ಲ ಮಾತಾಡಕತ್ತಿ ಮನ್ಯಾಗ, ಮನೆ ಬಿಟ್ಟು ಹೋಗಿ ನೀ ಅಂತಂದ್ರಿ ಅವ್ರು ಮನೆ ಓನರ್. 8 ದಿನದಾಗಿರಿ. ನನ್ನ ಏನದ ಹಾಗೆಲ್ಲ ಮಾಡಿದಾರಿ. ಜಗಳ ತೆಗೆದ್ರಿ. ನನ್ನ ಬಂಗಾರ ಕೊಡೋಪ್ಪ, ನನ್ನ ಕೊಳಗೆ ತಾಳಿಲ್ಲ ಅಸಹ್ಯ ಆಗತ್ತದ ಅಂದಿರಿ ರೀ. ಆಯ್ತು ಅಲ್ಲಿ ಕೊಡ್ತೀನಿ ಬಾತ್ ನನ್ನ ಕಲರ್ಗಿಗೆ ಒಯ್ದಾರಿ. ಅಲ್ಲಿ ಒಯ್ದು ಇದ್ರಾಗ ಕುಂದಿಸ್ತಾರೆ ನನಗೆ ಸಾಯಿಬಾಬನ ಗುಡಿಯಾಗ ರೀ. ಕುಂದ್ರಿಸಿ 5 ನಿಮಿಷದಾಗ ಬರ್ತೀನಿ ಅನ್ನೋ ಅವತ್ತು ಚಂದನ ಫೋನ್ ಹಚ್ಚಲಿಲ್ಲ ರೀ. ನಾ 2 ತನ ನೋಡಿ ಮನೆ ಬಂದಿರಿ. ಅವತ್ತು ಫೋನ್ ಬರಲಿಲ್ಲ ರೀ. ಮರುದಿನ ಫೋನ್ ಬರ್ತೀರಿ, ನೀ ಎಲ್ಲಿ ಹೋಗಿ ಏನು ಸುದ್ದಿ ಅಂದ್ರಿ. ನಾ ಬಿಜಾಪುರಕ್ಕೆ ಹೋಗಿದ್ದೀನಿ ರೀ ಮನೆ ನೋಡಕ್ರಿ. ನಿನ್ನೆ ಮನೆ ಅನ್ನೋದು ಇಲ್ಲಿ ಬಂದು ಮನೆ 4 ಬಿಜಾಪುರಕ್ಕೆ ಹೋಗಿದ್ರೆ ಇಲ್ಲಿ ಮನೆ ಬಂದು ನೋಡ್ಯಾನಕ್ರಿ. ಅವ್ರಿಗೆ ಹೇಳಿದ್ರಿ ಓನಾರಿ. ಅಷ್ಟೆಲ್ಲ ಮಾಡಿಕಿಸಿ ಅಂದ್ರೆ ನಿನ್ನೆ ಮನ್ಕೊಂಡಿನ್ರಿ ನಾ ರೀ. ಹುಡುಗಿ ಕರ್ಕೊಂಡ್ರಿ. ಬಗಲ ತೆರಿ ಲಕ್ಷವ ಬಗಲ ತೆರಿ ಅಂದ. ತೆರೆಯಲ್ಲ, ಟೈಮ್ ಭಾಳ ಆಗ್ಯದ, ತೆರೆಯಲ್ಲ, ಎದ್ರ ಸಮಯ ತೆಗಿಲ್ಲ ನಾ ಅಂದು ಹೇಳ್ದಂಗೆ ಕೇಳಿ ನಾನು ಅಂದೇರಿ. ಎಲ್ಲ ತೆಗೀರಿ ತೆರಿ, ನೀ ಬರೀ ಬಾಗ್ಲ ತೆಗಿ ಅಂದಾರ. ನಾ ತೆಗಿಯಲ್ಲ ಅಂದೇರಿ. ಇಲ್ಲಿ ತೆಗಿಲಿಲ್ಲ ಅಂದ್ರೆ ನಾ ಬಿದ್ದು ಸಾಯ್ತು ನೋಡಿ ಇಲ್ಲಿ ಬಿಡಿಂಗ್ ಅಂದ್ರಿ. ಸಾಯಿ ಅಂದೇರ ನಾ ಅಂದ್ಬಿಟ್ಟು ಕಿಡಿಕ್ಯಾ ಕೈ ಹಾಕಿ ಮಾಡಿ ಮುಟ್ಬಿಟ್ರೆ. ನಿಮಗೆ ಏನು ಮಾಡ್ತಾರೆ ರೀ ಯಜಮಾನ್ರು? ಒಣ್ಣೆದವ್ರು ಅವರು ಇದೇ ರೀ ಬಡಿತನ ಮಾಡ್ತಾರೆ. ಮೂಲ ಯಾವ್ದು ರೀ? ನೆಟಿವ್ ನಿಮ್ಮದು ಯಾವ್ದು? ಸ್ವಂತ ಊರು ಯಾವ್ದು ರೀ? ಗಂಡನ ಮನೆ ರೀ. ಹಾಂ, ತವ್ರ ಮನೆ ಯಾವ್ದು? ಗಂಡನ ಮನೆ ಯಾವ್ದು? ಏನ್ರಿ ಅವ್ರು ತೊಗೊಂಡಿಲ್ರಿ. ಅದೇ ಡ್ರೈವರ್ಸ್ ತೊಗೊಳಕ್ಕೆ ಹೋಗಿ ಹೊಡೆದು ಕಳಿಸ್ಯಾರಿ ಅವ್ರು. 3 ಕೆರೆ ಮನೆಯನ್ನ ಆಸ್ತಿಯನ್ನ ಆಕಿನ ಹೆಸರಲ್ಲೇ ಮಾಡ್ಯಾನ್ರಿ. ಅದೇನೋ ರೊಕ್ಕ ಏನೋ ಬಿಡಕ್ಕೆ ಹೋಗಿಲ್ಲತ್ರಿ ಮಾತ್ರಿ. ಶಿವನ್ ಅವ್ರಿಗೂ ಮದುವೆ ಆಗ್ಯದ ಮೌನೇಶ್ವರಿಗೆ? ಹಂಗಂದ್ರೆ ಮೌನೇಶ್ವರಿ 3 ಮಕ್ಳು ಅದಾವ್ರಿ. ನಿಮಗೆ ಇದು ಒಂದೇ ರೀ. ಅದಕ್ಕೆ ರೀ ಹಂಗೆ ಮಾಡಿ ಅವ ಆ ಕಡೆ ಡ್ರೈವರ್ ತೊಗೊಳಕ್ಕೆ ಹೋಗಿದ್ನಂತ್ರಿ ಹೇಳ್ತಿದ್ರಿ. ಅವ್ರು ತಲೆಗಿಂದ ಎಲ್ಲ ಹೊಡೆದು ಕಳಿಸ್ಯಾರಿ ಸರ್. ನನಗೆ ಯಾರೂ ಇಲ್ಲ, ಇಲ್ಲ ನೀನೇ ನನಗೆ ಆಕಿ ತಲೆ ಹೊಡೆದ್ರು. ಅಲ್ಲಿ ಚಿಮ್ನಿ ಏನೋ ಡಿಜಲ್ ಹತ್ರಿ, ಡಿಜಲ್ ಹಾಕೊಂಡು ಕಿಸಿ ಉರಿ ಹೊಸ್ಕೊಂಡಿದ್ದೀನಂತ್ರಿ ಅಲ್ಲಿ ಆ ಊರಾಗ, ದಾವಣಗೆರೆಯಾಗ ಅವ್ರ ಮನೆಯಾಗ. ಆಕಿಗೆ ರೋಡ್ ಮೇಲೆಲ್ಲ ಹೊಡೆದಾನತ್ರಿ. ರೋಡ್ ಮೇಲೆಲ್ಲ ಕೂದ ಹಿಡಿದು ಗೆಂತಿ ಹೊಡೆದಕ್ಕೆ ಇಲ್ಲಿ ಬಂದಿದ್ದಾರೆ ಅವ್ರು. ಈಗ ನಿಮ್ಮ ಬದಲಿಗೆ ಹಾಂ ರೀ. ಆದ್ರಿ ಸರ್